ಸುಹಾಸ್ ಕಿಚನ್ಗೆ ಸ್ವಾಗತ. ಯಾವಾಗಲೂ ಒಂದೇ ಥರದ ದೋಸೆನ ತಿಂದು ಬೋರ್ ಆಗಿದ್ರೆ ಈ ಥರ ಡಿಫ್ರೆಂಟ್ ಆದ ಒಂದು ದಿವಲ್ಸಿನ ದೋಸೆನ ಟ್ರೈ ಮಾಡಿ. ತುಂಬ ಟೇಸ್ಟ್ ಅಂತೂ ತುಂಬಾ ಸೂಪರ್ ಆಗಿರುತ್ತೆ. ದಿವಲ್ಸಿನ ದೋಸೆ ಮಾಡಲಿಕ್ಕೆ 3 ಲೋಟ ಆಗುವಷ್ಟು ಅಕ್ಕಿನ ಈ ಪಾತ್ರೆಗೆ ಹಾಕ್ಕೊಳ್ಳೋಣ. ಇದೇ ಪಾತ್ರೆಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಮೆಂತ್ಯ ಮತ್ತು 1 ಟೀ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಮತ್ತು 1 ಟೀ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಮತ್ತು 1 ಟೀ ಸ್ಪೂನ್ ಆಗುವಷ್ಟು ತೊಗರಿಬೇಳೆ, ಇವೆಲ್ಲ ಬೇಳೆಗಳನ್ನು ಸಹ ಅಕ್ಕಿ ಜೊತೆಗೆ ಹಾಕ್ಕೊಂಡು ಒಂದು ಅಕ್ಕಿ ನೆನೆಸುವಷ್ಟು ನೀರು ಹಾಕ್ಕೊಂಡು ಒಂದು 4 ಗಂಟೆ ನೆನೆಸ್ಕೊಳ್ಳೋಣ ಅಕ್ಕಿನ. ದಿವಲ್ಸಿನ ದೋಸೆ ಮಾಡಲಿಕ್ಕೆ ಒಂದು 5-6 ಬ್ಯಾಡಗಿ ಮೆಣಸು ಮತ್ತು 5-6 ಬಳ್ಳಿ ಮೆಣಸು, 1 ಸ್ಪೂನ್ ಆಗೋಷ್ಟು ಜೀರಿಗೆ, 1-2 ಸ್ಪೂನ್ ಆಗೋಷ್ಟು ಕೊತ್ತಂಬರಿ, ಇವೆಲ್ಲದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಮಿಕ್ಸಿ ಜಾರಿಗೆ ಹಾಕ್ಕೊಂಡಂತಹ ಒಣ ಮೆಣಸು, ಜೀರಿಗೆ, ಕೊತ್ತಂಬರಿನ ಒಂದು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳೋಣ. ಇವಾಗ ಇದೇ ಜಾರ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸಿರ್ತದೆ ಅದನ್ನು ಹಾಕ್ಕೊಳ್ಳೋಣ. ಮತ್ತು ಒಂಚೂರು ನಿಂಬೆಹಣ್ಣಿನ ಗಾತ್ರದಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಆಗುವಷ್ಟು, ಅರ್ಧ ಸ್ಪೂನ್ ಆಗುವಷ್ಟು ಅಡುಗೆ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನೆನೆಸಿಟ್ಟಂಥ ಒಂದು 6 ಗಂಟೆ ನೆನೆಸಿ ತೊಳೆದಿಟ್ಟಿದ್ದೀನಿ, ಚೆನ್ನಾಗಿ ತೊಳ್ಕೊಂಡು ಬಂದಿದ್ದೀನಿ. ಈ ಅಕ್ಕಿನೂ ಸಹ ಈ ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ಳೋಣ. ಇವಾಗ ನುಣ್ಣಗೆ ರುಬ್ಕೊಳ್ಳೋಣ. ಅದನ್ನು ರುಬ್ಕೊಂಡಂತಹ ಹಿಟ್ಟನ್ನು ಮಿಕ್ಸಿ ಜಾರಿಂದ ತೆಗೆದು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಇವಾಗ ಉಳಿದಂತಹ ಅಕ್ಕಿನೂ ಸಹ ಎಲ್ಲ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಬರೋಣ. ಎಷ್ಟು ಬೇಕಷ್ಟೇ ಅಕ್ಕಿನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಬರೋಣ. ಇವಾಗ ಹಿಟ್ಟನ್ನೆಲ್ಲ ರುಬ್ಕೊಂಡ್ಬಂದಿದ್ದೀವಲ್ವ, ಇದನ್ನು ಕೈಯಲ್ಲಿ ಕ್ಲೀನಾಗಿ ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 6ರಿಂದ 8 ಗಂಟೆ ಕಾಲ ಈ ಹಿಟ್ಟನ್ನು ರೆಸ್ಟ್ ಮಾಡಲಿಕ್ಕೆ ಬಿಡೋಣ. ಒಂದು ಪ್ಲೇಟ್ ಮುಚ್ಚಿ ಇದನ್ನು ಫ್ರೆಶ್ ಮಾಡಲಿಕ್ಕೆ ಇಡೋಣ. ದಿವಲ್ಸಿನಕಾಯಿ ದೋಸೆ ಮಾಡಲಿಕ್ಕೆ 1 ದಿವಲ್ಸಿನಕಾಯಿ ತೊಗೊಂಡಿದ್ದೀನಿ. ಇದು ದಿವಲ್ಸಿ ಬೀಗುಜ್ಜೆ ಅಂತ ಹೇಳ್ತಾರೆ. ಇದನ್ನು ಮಧ್ಯ ಕಟ್ ಮಾಡಿ ಸಿಪ್ಪೆ ಎಲ್ಲ ತೆಗೆದು ತೆಳುವಾಗಿ ಕಟ್ ಮಾಡ್ಕೊಂಡು ತೊಗೊಂಡೋಣ. ಇದು ಮಧ್ಯದಲ್ಲಿ ಬಿಳಿ ಭಾಗದಲ್ಲಿ ಗೂಜಿರುತ್ತೆ, ಇದನ್ನು ಸ್ವಲ್ಪ ತೆಕ್ಕೋಬೇಕು. ಮತ್ತು ಸಿಪ್ಪೆನೆಲ್ಲ ತೆಳುವಾಗಿ ಹೀಗೆ ಸಿಪ್ಪೆನೆಲ್ಲ ತೆಕ್ಕೊಳ್ಬೇಕು. ಈ ಥರ ಸಿಪ್ಪೆ ತೆಗೆದು ಮಧ್ಯ ಗೂಜೆಲ್ಲ ತೆಗೆದು ಕಟ್ ಮಾಡಿದ್ದೀನಿ. ಇದನ್ನ ಇವಾಗ ತೆಳುವಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಮತ್ತು ದೋಸೆ ಮಾಡಲಿಕ್ಕೆ ಚೆನ್ನಾಗಿ ಇಷ್ಟು ತೆಳುವಾಗಿ ಹೀಗೆ ಕಟ್ ಮಾಡ್ಕೊಳ್ಳೋಣ. ತೆಳುವಾಗಿ ಸ್ಲೈಸ್ ಆಗಿ ದಿವಲ್ಸಿನಕಾಯಿನ ಈಗ ಕಟ್ ಮಾಡ್ಕೊಂಡು ಬಂದಿದ್ದೀನಿ. ಇದನ್ನು ಒಂದು ಪಾತ್ರೆ ತೊಗೊಂಡು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ನೀರಿಗೆ ಹಾಕ್ಕೊಳ್ಳೋಣ. ಇದು ಸ್ವಲ್ಪ ಮೇಣ ಇರುತ್ತೆ ಅಂತ ಹೇಳಿಬಿಟ್ಟು ನೀರಿಗೆ ಹಾಕ್ಕೊಡ್ಬೇಕಿದು. ಒಂದು ನೀರಿಗೆ ಹಾಕೊಂಡ ತಕ್ಷಣ ತೆಗಿಬೋದು, ಜಾಸ್ತಿ ಟೈಮೇ ಇರಬೇಕಂತ ಇಲ್ಲ. ನೀರಿಗೆ ಹಾಕಿ ಸ್ವಲ್ಪ ಇದು ತೊಳೆದು ಕೂಡಲೇ ಎತ್ಕೊಬೋದು. ನೀರಿಗೆ ಹಾಕಿ ಒಂದು 2 ನಿಮಿಷ ಬಿಟ್ಟು ಇದನ್ನು ತೆಗೆದ್ರಾಯಿತು. ನೀರಿಗೆ ಹಾಕೊಂಡಿದ್ದಂತಹ ದಿವಲ್ಸಿನಕಾಯಿನೆಲ್ಲ ನೀರಿಂದ ಎತ್ಕೊಳ್ಳೋಣ. ರುಬ್ಬೇಕು
8 ಗಂಟೆ ಕಾಲ ಆಗಿದೆ. ಚೆನ್ನಾಗಿ ಹುಳಿ ಬಂದಿದೆ ಹಿಟ್ಟು. ಇದನ್ನು ಇವಾಗ ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಸ್ವಲ್ಪ ಹಿಟ್ಟನ್ನು ಈ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಈ ಪಾತ್ರೆಗೆ ಹಾಕೊಂಡಂಥ ಹಿಟ್ಟಿಗೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಮತ್ತು ಸ್ವಲ್ಪ ಈರುಳ್ಳಿನ ಸಹ ಹಾಕ್ಕೊಳ್ಳೋಣ. ಈರುಳ್ಳಿ ಮತ್ತು ಕೊತ್ತಂಬರಿ ಕರಿಬೇವಿನ ಸೊಪ್ಪನ್ನು ಈ ಹಿಟ್ಟಿಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಈ ಹೆಚ್ಚಿಟ್ಕೊಂಡಿರೋಂತಹ ಈ ದೀವ್ ಹಲಸಿನಕಾಯಿನ ಇದಕ್ಕೆ ಹಾಕ್ಕೊಳ್ಳೋಣ. ನಾನು ಇಲ್ಲಿ ದೋಸೆ ತವಾ ಇಟ್ಕೊಂಡಿದ್ದೀನಲ್ಲ, ಇದಕ್ಕೆ ಒಂದೊಂದನ್ನೇ ದೀವ್ ಹಲಸನ್ನು ಹಾಕ್ಕೊಂಡು ದೋಸೆ ಮಾಡ್ಕೊಳ್ಳೋಣ. ಇದು ಲೋಟದಿಂದ ಆಗಲಿ ಇಲ್ಲ ಸೌಟಿಂದ ಹೊಯ್ಯಲಿಕ್ಕೆ ಬರೋದಿಲ್ಲ. ಇದು ಒಂದೊಂದೇ ಕೈಯಲ್ಲೇ ದೋಸೆ ಹಂಚ ಮೇಲೆ ಇರಬೇಕು. ಈ ಥರ ಇರಬೇಕು. ಹೀಗೆ ಫುಲ್ ತುಂಬ ದೋಸೆ ತುಂಬ ಇಟ್ಕೊಳ್ಳೋಣ. ಇದನ್ನು ಇವಾಗ ಸಣ್ಣ ಉರಿಗಿಟ್ಟು ದೋಸೆನ ಬೇಯಿಸ್ಕೋಬೇಕು. ಮತ್ತು ಮೇಲ್ಗಡೆಯಿಂದ ಒಂದು ಮುಚ್ಚಳ ಮುಚ್ಕೊಳ್ಳೋಣ. ದೋಸೆ ಚೆನ್ನಾಗಿ ಬೇಯ್ತಾ ಇದೆ. ಇದಕ್ಕೆ ಮೇಲ್ಗಡೆಯಿಂದ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಇದನ್ನು ಮೆಲ್ಲ ತಿರುಗಿ ಹಾಕ್ಕೊಳ್ಳೋಣ. ಮತ್ತು ಸ್ವಲ್ಪ ಹೊತ್ತು ಮುಚ್ಚಿ ಇಟ್ಟು ಬೇಯಿಸ್ಕೊಳ್ಳೋಣ. ದೋಸೆ ಚೆನ್ನಾಗಿ ಬಂದಿದೆ. ಇದನ್ನು ನಾವು ಪ್ಲೇಟ್ಗೆ ತೆಕ್ಕೊಳ್ಳೋಣ. ಎಷ್ಟು ಚೆನ್ನಾಗಿ ಆಗಿದೆ ನಮ್ಮದು ದೀವ್ ಹಲಸಿನ ದೋಸೆ. ಉಳಿದಂಥ ಹಿಟ್ಟುಗಳನ್ನು ಸಹ ಈ ಥರ ದೋಸೆ ಮಾಡ್ಕೊಳ್ಳೋಣ. ಎಲ್ಲ ದೀವ್ ಹಲಸಿನಕಾಯಿ ದೋಸೆನ ಮಾಡ್ಕೊಂಡು ತೊಗೊಂಡು ಬಂದಿದ್ದೀನಿ. ನೋಡಿ ಎಷ್ಟೊಂದು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನಿಮ್ಮ ದೋಸೆ ಅಂತ. ಈ ದೋಸೆ ಜೊತೆ ಬೆಣ್ಣೆ ಹಾಕ್ಕೊಂಡು ತಿಂತಾ ಇದ್ದರೆ ಆ ಗಮ್ಮತ್ತೇ ಬೇರೆ, ಸೂಪರಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.